ಹಾಯ್ ಗೈಸ್, ಇವತ್ತು ನಾವು ನೋಡೋ ಮೂವಿ ಒಂದು ಬೇರೆ ಲೆವೆಲ್ ಕ್ರೈಮ್ ಇನ್ವೆಸ್ಟಿಗೇಷನ್ ಮೂವಿ. ಇದರಲ್ಲಿ ಇಬ್ರು ಹುಡುಗರು ಕಿಕ್ಗೋಸ್ಕರ ಒಂದು ಕೊಲೆ ಮಾಡ್ತಾರೆ. ಅದನ್ನು ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಕೂಡ ಮಾಡ್ತಾರೆ. ಯಾವ ಡಿಟೆಕ್ಟಿವ್ ಕೈಯಲ್ಲಿ ಕೂಡ ಸಾಲ್ವ್ ಮಾಡಕ್ ಆಗಲ್ಲ ಅಂತ ಫುಲ್ ಕಾನ್ಫಿಡೆನ್ಸ್ ನಲ್ಲಿ ಇರ್ತಾರೆ. ಬಟ್ ಒಬ್ಬ ಲೇಡಿ ಡಿಟೆಕ್ಟಿವ್ ನ ಸಖತ್ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಸ್ಕಿಲ್ ನಿಂದ ಈ ಕೇಸ್ ಕ್ರ್ಯಾಕ್ ಆಗುತ್ತೆ. ಇದರಲ್ಲಿ ನಮ್ ಡಿಟೆಕ್ಟಿವ್ ಇನ್ವೆಸ್ಟಿಗೇಷನ್ಗೆ ಅಂತ ಒಂದು ಪ್ರೋಸೆಸ್ ಮಾಡ್ತಾರೆ. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಲಾಸ್ಟ್ ವರೆಗೂ ನೋಡಿ ಫ್ರೆಂಡ್ಸ್. ಹಾಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಲುವ ಧ್ವನಿ ಲೋಕ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಇವಾಗ ಮೂವಿ ಒಳಗೆ ಹೋಗೋಣ. ಇವತ್ತು ನಾವು ನೋಡೋ ಮೂವಿ 2002 ಅಲ್ಲಿ ರಿಲೀಸ್ ಆದ ಮರ್ಡರ್ ಬೈ ನಂಬರ್ಸ್ ಅಂತ ಒಂದು ಕ್ರೈಮ್ ಇನ್ವೆಸ್ಟಿಗೇಷನ್ ಮೂವಿ. ಸ್ಟಾರ್ಟಿಂಗ್ ನಲ್ಲೇ ಒಂದು ಸ್ಕೂಲ್ ನಲ್ಲಿ ಇಬ್ರು ಸ್ಟೂಡೆಂಟ್ಸ್ ನ ತೋರಿಸ್ತಾರೆ. ಅದರಲ್ಲಿ ಒಬ್ಬ ತುಂಬಾ ಇಂಟೆಲಿಜೆಂಟ್, ಅವನೇ ಜಸ್ಟಿನ್. ಇನ್ನೊಬ್ಬ ತುಂಬಾ ಆರೋಗೆಂಟ್, ಅವನೇ ರಿಚರ್ಡ್. ಇವರಿಬ್ರು ಸ್ಕೂಲ್ ನಲ್ಲಿ ಯಾವಾಗ್ಲೂ ಜಗಳ ಆಡ್ತಾ ಇರ್ತಾರೆ. ಸ್ಕೂಲ್ ಎಲ್ಲ ಮುಗಿದ ಮೇಲೆ ಜಸ್ಟಿನ್ ಒಂದು ಹಳೆಯ ಬೀಚ್ ಹೌಸ್ ಹತ್ರ ನಿಂತಿರ್ತಾನೆ. ಅವನಿಂದ ರಿಚರ್ಡ್ ಬಂದು ಹಿಂದಿನಿಂದ ಅವನನ್ನ ಹಿಡ್ಕೊಂಡು ನಿನ್ನನ್ನ ಇಲ್ಲೇ ಸಾಯಿಸ್ಬಿಡ್ತೀನಿ, ಅದನ್ನ ಸೂಸೈಡ್ ತರ ಪರಿವರ್ತನೆ ಮಾಡ್ತೀನಿ, ಯಾರಿಗೂ ಕಂಡಿಡಿಯಕ್ಕಾಗಲ್ಲ ಅಂತಾನೆ. ಅದಕ್ಕೆ ಜಸ್ಟಿನ್, ಈ ಜಾಗದ ತುಂಬಾ ನಿನ್ನ ಫುಟ್ ಪ್ರಿಂಟ್ ಇದೆ, ಮತ್ತೆ ನನ್ನನ್ನ ಹಿಡ್ಕೊಂಡಿದ್ರಿಂದ ನಿನ್ನ ಫಿಂಗರ್ ಪ್ರಿಂಟ್ ನನ್ನ ಬಾಡಿ ಮೇಲಿದೆ, ಸೊ ಇಷ್ಟೇ ಸಾಕು ನಿನ್ನ ಪೊಲೀಸ್ನವರು ಹಿಡಿಯಲು ಅಂತ ಹೇಳ್ತಾನೆ ಜಸ್ಟಿನ್. ಪರವಾಗಿಲ್ಲ ಅಂತ ಪಿಸ್ತೂಲ್ನ ಟ್ರಿಗರ್ ಹೊತ್ತಾನೆ ರಿಚರ್ಡ್. ಬಟ್ ಅದೊಂದು ಲೈಟರ್. ಆವಾಗ್ಲೇ ನಮಗೆ ಗೊತ್ತಾಗೋದು ಇವರಿಬ್ರು ಒಳ್ಳೆ ಫ್ರೆಂಡ್ಸ್, ರೆಗ್ಯುಲರ್ ಆಗಿ ಇವರು ಇಲ್ಲೇ ಸೇರೋದು ಅಂತ. ರಿಚರ್ಡ್ ಒಬ್ಬ ಪ್ಲೇ ಬಾಯ್, ಒಬ್ಬ ಶ್ರೀಮಂತ ಕೂಡ, ಹಾಗೆ ತುಂಬಾ ಧೈರ್ಯವಂತ. ಬಟ್ ಜಸ್ಟಿನ್ ಹಾಗಲ್ಲ, ಒಬ್ಬರತ್ರ ಮಾತಾಡೋದು ಹಿಂಜರಿತಾನೆ. ಸೊ ಜಸ್ಟಿನ್ಸ್ಗೆ ಯಾರು ಕಂಡಿರಲ್ಲ. ಹಾಗೆ ಜಸ್ಟಿನ್ ತುಂಬಾ ಇಂಟೆಲಿಜೆಂಟ್, ಓದೋದ್ರಲ್ಲಿ ಎಲ್ಲಾದ್ರೂ ಒಬ್ಬ ಡಿಟೆಕ್ಟಿವ್, ಒಬ್ಬ ಪೊಲೀಸ್ ಹೇಗೆ ಥಿಂಕ್ ಮಾಡ್ತಾರೆ ಆ ತರ ಥಿಂಕ್ ಮಾಡ್ತಾನೆ ಜಸ್ಟಿನ್. ಇವರಿಬ್ಬರಿಗೆ ಒಂದು ಆಸೆ ಇರುತ್ತೆ, ಅದೇ ಎವಿಡೆನ್ಸ್ ಇಲ್ದೇನೆ ಒಂದು ಮರ್ಡರ್ ಮಾಡಬೇಕು ಅಂತ. ಎಂತ ದೊಡ್ಡ ಡಿಟೆಕ್ಟಿವ್ ಕೈಯಲ್ಲಿ ಕೂಡ ಆ ಕೇಸ್ನ ಸಾಲ್ವ್ ಮಾಡಕ್ ಆಗ್ಬಾರ್ದು, ಆ ರೇಂಜ್ಗೆ ಮಾಡಬೇಕು ಅಂತ ಇವ್ರಿಗೊಂದು ಆಸೆ. ರಿಚರ್ಡ್ ಹೇಳ್ತಾನೆ ಜಸ್ಟಿನ್ ಆದಷ್ಟು ಬೇಗ ಆ ಕೆಲಸನ ಮಾಡಬೇಕು ಅಂತಾನೆ. ಅದಕ್ಕೆ ಜಸ್ಟಿನ್, ರಿಚರ್ಡ್, ನಾವು ಅಷ್ಟೊಂದು ಆತುರವಾಗಿ ಆ ಕೆಲಸ ಮಾಡಕ್ಕಾಗಲ್ಲ, ಬಿಕಾಸ್ ಅದರಲ್ಲಿ ತುಂಬಾ ತಾಳ್ಮೆ ಇರಬೇಕು, ಸೊ ಒಂದು ಡೇಟ್ ಫಿಕ್ಸ್ ಮಾಡಿ ಮಾಡೋಣ ಅಂತಾನೆ. ಬಟ್ ರಿಚರ್ಡ್ ಕೇಳಲ್ಲ, ಸದ್ಯದಲ್ಲೇ ಅದು ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ. ಕಟ್ ಮಾಡಿದ್ರೆ ಒಂದು ಬಾಡಿ ತೋರಿಸ್ತಾರೆ. ಅಲ್ಲಿ ನಮ್ಮ ಡಿಟೆಕ್ಟಿವ್ ನ ಎಂಟ್ರಿ ಆಗುತ್ತೆ, ಲೇಡಿ ಡಿಟೆಕ್ಟಿವ್. ಅವ್ರ ಜೊತೆ ಅವರ ಪಾರ್ಟ್ನರ್ ಕೂಡ ಇರ್ತಾರೆ. ಅವರು ಕ್ರೈಮ್ ಸೀನ್ಗೆ ಬರ್ತಾರೆ, ಬಾಡಿನ ಎಕ್ಸಾಮೈನ್ ಮಾಡ್ತಾರೆ. ಅದ್ರ ಜೊತೆ ಸುತ್ತ ಎವಿಡೆನ್ಸ್ ಕಲೆಕ್ಟ್ ಮಾಡಲು ಶುರು ಮಾಡ್ತಾರೆ. ಅವ್ರಿಗೊಂದು ಫುಟ್ ಪ್ರಿಂಟ್ ಸಿಗುತ್ತೆ, ನೆಕ್ಸ್ಟ್ ಒಂದು ವಾಮಿಟ್ ಸ್ಯಾಂಪಲ್ ಸಿಗುತ್ತೆ, ಅದ್ರ ಬಿಟ್ಟು ಒಂದು ದಾರ ಸಿಗುತ್ತೆ, ಒಂದು ಕೂದಲು ಸಿಗುತ್ತೆ. ಸೊ ಇದನ್ನೆಲ್ಲ ಕಲೆಕ್ಟ್ ಮಾಡ್ತಾರೆ. ಆ ಬಾಡಿನ ಮತ್ತೆ ಮತ್ತೆ ನೋಡ್ತಾ ಇರ್ತಾರೆ ನಮ್ಮ ಲೇಡಿ ಡಿಟೆಕ್ಟಿವ್. ಅದಕ್ಕೆ ಪಾರ್ಟ್ನರ್ ಕೇಳ್ತಾನೆ, ಏನು ಆ ತರ ಅಬ್ಸರ್ವ್ ಮಾಡ್ತಾ ಇದೀಯಲ್ಲ ಅಂತ. ಅವಾಗ ಡಿಟೆಕ್ಟಿವ್ ಹೇಳ್ತಾರೆ, ಇದೊಂದು ಪರ್ಫೆಕ್ಟ್ ಮರ್ಡರ್ ಎಕ್ಸಿಕ್ಯೂಷನ್ ಅಂತಾರೆ. ಯಾಕೆ ಅಂತಾನೆ. ಅವಾಗ ಹೇಳ್ತಾರೆ, ಇದ್ರಲ್ಲಿ ನಮ್ಗೆ ಫಿಂಗರ್ ಪ್ರಿಂಟ್ ಅನ್ನೋ ಮಾತೇ ಬರ್ತಾ ಇಲ್ಲ ನೋಡಿ, ಎಲ್ಲೂ ಫಿಂಗರ್ ಪ್ರಿಂಟ್ ಇಲ್ಲ, ಈ ಎವಿಡೆನ್ಸ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ, ಸೊ ನೋಡೋಣ, ಇದನ್ನೆಲ್ಲ ಲ್ಯಾಬ್ಗೆ ಕಳಿಸು ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ. ಹೀರೋಯಿನ್ ರಾತ್ರಿ ಎಲ್ಲ ಆ ಫೋಟೋಸ್ ಎಲ್ಲ ನೋಡಿ ಹೇಗೆ ನಡೆದಿರಬಹುದು ಅಂತ ಗೆಸ್ ಮಾಡ್ತಾ ಇರ್ತಾಳೆ. ಆ ನಡುವೆ ಅವರ ಸತ್ತಿರೋ ಹುಡುಗಿಯ ಮನೆಯನ್ನು ಕಂಡುಹಿಡಿತಾರೆ. ಅಲ್ಲಿಗೆ ಹೀರೋಯಿನ್ ಕೂಡ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಕಿಸ್ನಲ್ಲಿ ಬಂದಿರೋ ತರ ಫುಟ್ ಪ್ರಿಂಟ್ ಇರುತ್ತೆ. ಅದನ್ನ ನೋಡಿದ ಅವರು ಮನೆ ಬಂದ್ಮೇಲೆ ಗಾರ್ಡನ್ ಮೂಲಕ ಒಳಗ್ ಬಂದಿರ್ಬೇಕು ಅನ್ಕೋತಾರೆ. ಬಟ್ ಕೊನೆಯಾದ ದಿನ ಹಾಗೂ ಅದರ ಹಿಂದಿನ ದಿನ ಮಳೆ ಬಂದಿದ್ಯಾ ಅಂತ ಚೆಕ್ ಮಾಡು ಅಂತಾಳೆ. ನೆಕ್ಸ್ಟ್ ಇವಾಗ ಎವಿಡೆನ್ಸ್ ಏನಾದ್ರೂ ಸಿಗುತ್ತಾ ಹುಡುಕು ಅಂತಾಳೆ. ಸ್ಪಾಟ್ ನಲ್ಲಿ ಕೆಳಗೆ ಥಿಂಗ್ಸ್ ಎಲ್ಲ ಚಲ್ಲಾಪಿಲ್ಲಿ ಆಗಿ ಬಿದ್ದಿರುತ್ತೆ. ಅಲ್ಲೇ ಬ್ಲಡ್ ಸ್ಟೈನ್ ಕೂಡ ಇರುತ್ತೆ. ಇದನ್ನ ನೋಡಿದ ಅವರು ಕೊಲೆಗೆ ಮುಂಚೆ ಹುಡುಗಿ ತುಂಬಾ ಸ್ಟ್ರಗಲ್ ಮಾಡಿದಾಳೆ, ಬಟ್ ಎಷ್ಟೊತ್ತಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತಾಳೆ. ಅದಕ್ಕೆ ಪಾರ್ಟ್ನರ್ 9:15 ಅಂತಾನೆ. ಅದೇಗೆ ಅಂತಾಳೆ. ಇಲ್ಲಿ ಬಂದು ನೋಡಿ, ವಾಲ್ ಕ್ಲಾಕ್ ಬಿದ್ದೋಗಿರುತ್ತೆ, ಅದರಲ್ಲಿ 9:15 ನಿಂತಿರುತ್ತೆ. ಆದ್ರೆ ಅವ್ರಿಗೆ ಅಲ್ಲಿ ಯಾವುದೇ ಸ್ಟ್ರಾಂಗ್ ಆದ ಎವಿಡೆನ್ಸ್ ಸಿಗಲ್ಲ. ಕಟ್ ಮಾಡಿದ್ರೆ ರಿಚರ್ಡ್ ಅವ್ರು ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರುವ ವರ್ಕರ್ ಮನೆಗೆ ಬಂದಿರ್ತಾನೆ. ಅವನ ಹತ್ರ 5-10 ನಿಮಿಷ ಮಾತಾಡಿ
ಮತ್ತೆ ಹೊಡ್ತಾನೆ. ಆ ವರ್ಕರ್ ಕೇಜ್ ಇಟ್ಟಿರ್ತಾನೆ, ಯಾವ್ದೋ ಪ್ರಾಣಿ ಸಾಕ್ತಾ ಇರ್ಬೇಕು ಅನ್ಸತ್ತೆ. ಕಟ್ ಮಾಡಿದ್ರೆ ನಮ್ಮ ಜಸ್ಟಿನ್ ನ ತೋರಿಸ್ತಾರೆ. ಅವನು ಸ್ಕೂಲ್ಗೆ ಬಂದಿರ್ತಾನೆ. ಸ್ಕೂಲ್ ನಲ್ಲಿ ಇವತ್ತು ಟೆಸ್ಟ್ ಇಟ್ಟಿರ್ತಾರೆ, ಆದ್ರೆ ಜಸ್ಟಿನ್ ಆ ಕೊಲೆ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಸೊ ಟೆಸ್ಟ್ ಅಲ್ಲಿ ಸರಿಯಾಗಿ ಬಯೋದಿಲ್ಲ. ಟೈಮ್ ಆಗೋಗುತ್ತೆ. ಆಗ ಟೀಚರ್ ಹೇಳ್ತಾರೆ ಪಕ್ಕದವ್ರಿಗೆ ಕೊಟ್ಟು ಎಕ್ಸ್ಚೇಂಜ್ ಮಾಡಿ ಕರೆಕ್ಷನ್ ಮಾಡ್ಕೊಳ್ಳಿ ಅಂತಾರೆ. ಜಸ್ಟಿನ್ ಪೇಪರ್ನ ತನ್ನ ಪಕ್ಕದ ಹುಡುಗಿಗೆ ಕೊಡ್ತಾನೆ. ಅವಳು ನೋಡಿ ಫುಲ್ ಮಾರ್ಕ್ ಹಾಕ್ತಾಳೆ. ಸ್ಕೂಲ್ ಮುಗಿದ್ಮೇಲೆ ಅವಳ ಹತ್ರ ಹೋಗಿ ಕೇಳ್ತಾನೆ, ನಾನೇನು ಬರ್ದೇ ಇಲ್ಲ, ಬಟ್ ಯಾಕೆ ಫುಲ್ ಮಾರ್ಕ್ ಕೊಟ್ಟೆ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ, ನನಗೆ ಫಿಸಿಕ್ಸ್ ಅಂದ್ರೆ ಏನೂ ಬರಲ್ಲ, ನೀನೇ ನನಗೆ ಹೇಳ್ಕೊಡ್ತೀಯಾ ಅಂತಾಳೆ. ನನ್ನ ಮನೆಗೆ ಬಂದು ಹೇಳ್ಕೊಡು ಅಂತಾನೆ. ಅದಕ್ಕೆ ಜಸ್ಟಿನ್ ಒಪ್ಕೊಂತಾನೆ. ಹಾಗೆ ಮನೆಗೆ ಹೋಗಿ ಹೇಳ್ಕೊಡೋಕು ಶುರು ಮಾಡ್ತಾನೆ. ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ಹೇಗಾದ್ರೂ ಮಾಡಿ ಕೊಲೆಗಾರನ ಹಿಡಿಬೇಕು ಅಂತ ತುಂಬಾ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿರ್ತಾಳೆ. ಅವಳ ತಲೆಯಲ್ಲಿ ಓಡ್ತಾ ಇರ್ತದೆ ಎಲ್ಲೋ ಮತ್ತೆ ರೆಡ್ ಥ್ರೆಡ್. ಇದು ಕಾರ್ಪೆಟ್ಗೆ ಸಂಬಂಧಪಟ್ಟ ಥ್ರೆಡ್. ಬಟ್ ಅವಳ ಮನೆಯಲ್ಲಿ, ಸತ್ತವಳ ಮನೆಯಲ್ಲಿ ಕಾರ್ಪೆಟ್ ಇಲ್ಲ. ಸೊ ಇದು ಕೊಲೆಗಾರನ ಮನೆ ಇರಬಹುದು ಅಂದ್ಕೊಂತಾಳೆ. ಬಟ್ ಕೊಲೆಗಾರ ಯಾಕೆ ಅದನ್ನ ಅಲ್ಲಿ ಬಿಡಬೇಕು ಅಂತ ಯೋಚನೆ ಮಾಡ್ತಾಳೆ. ಸರಿ, ಆ ಕೂದಲಿನ ಲ್ಯಾಬ್ ರಿಪೋರ್ಟ್ ಬಂತಾ ಅಂತ ಕೇಳ್ತಾನೆ. ಅವರು ಬಂದಿದೆ ಅಂತ ತೋರಿಸ್ತಾರೆ. ಅದನ್ನ ನೋಡಿ ಇಬ್ರು ಶಾಕ್ ಆಗ್ತಾರೆ. ಕಟ್ ಮಾಡಿದ್ರೆ ಇಲ್ಲಿ ಜಸ್ಟಿನ್ ಮತ್ತು ರಿಚರ್ಡ್ ಅವರು ರೆಗ್ಯುಲರ್ ಅಡ್ಡಾದಲ್ಲಿ ಕೊಲೆಗೆ ಬಳಸಿದ್ದ ಬಟ್ಟೆ, ಗ್ಲೌಸ್ ಎಲ್ಲಾನು ಬೆಂಕಿಗೆ ಹಾಕ್ತಾ ಇರ್ತಾರೆ. ಆಗ ರಿಚರ್ಡ್ ಜಸ್ಟಿನ್ ನ ಕೇಳ್ತಾನೆ, ನಾವು ಕೊಲೆ ಮಾಡಿದ ಬಾಡಿ ಮೇಲೆ ಎವಿಡೆನ್ಸ್ ಬಿಟ್ ಬಂದಿದೀವಲ್ಲ, ಅದರಿಂದ ಏನಾದ್ರೂ ತೊಂದರೆ ಆಗುತ್ತಾ ಅಂತ. ಆಗ ಜಸ್ಟಿನ್ ರಿಯಲ್ ಸ್ಯಾಡಿಸ್ಟ್ ತರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ನಾವೆಲ್ಲ ಸಿಕ್ಕೋ ಮಾತೇ ಇಲ್ಲ, ಯಾಕಂದ್ರೆ ನಾವ್ ಈ ಕೊಲೆಯಲ್ಲಿ ಒಂದು ಮಿಸ್ಟೇಕ್ ಕೂಡ ಮಾಡಿಲ್ಲ. ಅವರು ಈಗ ಕಂಡು ಹಿಡಿದಿರೋದು ನಾವೇ ಬೇಕಂತ ಬಿಟ್ಟಿರೋ ಎವಿಡೆನ್ಸ್ ನ. ಆ ಥ್ರೆಡ್, ಆ ಫುಟ್ ಪ್ರಿಂಟ್, ಇನ್ನ ಆ ಕೂದಲು ಬಗ್ಗೆ ಅವ್ರು ತಿಳ್ಕೊಂಡ್ರೆ ಅವರು ಶಾಕ್ ಆಗ್ತಾರೆ. ಬಿಕಾಸ್ ಅದು ಮನುಷ್ಯರೇ ಅಲ್ಲ, ಕೋತಿದು ಅಂತಾನೆ. ಕಟ್ ಮಾಡಿದ್ರೆ ಇಲ್ಲಿ ಡಿಟೆಕ್ಟಿವ್ ಮತ್ತೆ ಅವಳ ಪಾರ್ಟ್ನರ್ ಕೋತಿದ, ಇನ್ ಕೋತಿ ಕೂದಲ ಅಂತ ಫುಲ್ ಆಶ್ಚರ್ಯವಾಗ್ತಾರೆ. ಅಲ್ಲಿ ಜಸ್ಟಿನ್ ಹೇಳ್ತಾನೆ, ಮನುಷ್ಯರು ಸಿಕ್ಕಿದ್ರೆ ಕಂಡಿಡಿಯೋದ್ ಕಷ್ಟ, ಇನ್ ಕೋತಿದಿಟ್ಕೊಂಡು ಅವ್ರೇನ್ ಮಾಡ್ತಾರೆ, ಪಕ್ಕವಾಗಿ ನಾವು ಪ್ಲಾನ್ ಮಾಡಿದೀವಿ, ತಲೆ ಕೆಡ್ಸ್ಕೊಬೇಡ ರಿಚರ್ಡ್ ಅಂತಾನೆ. ಅದನ್ನು ಮೀರಿ ಯಾರಾದ್ರೂ ಪೊಲೀಸ್ನವರು ಕಂಡಿಡಿಯೋಕ್ ಬಂದ್ರೆ ಸಿಗೋದು ನಾವಲ್ಲ, ನಾವು ಆಲ್ರೆಡಿ ರೆಡಿ ಮಾಡಿಟ್ಟಿದೀವ, ಬಲಿಕ ಬಕ್ರ ಅವನ್ ಸಿಗಾಕೊಂತಾನೆ ಅಂತಾನೆ. ಇಲ್ಲಿ ನೋಡಿದ್ರೆ ನಮ್ಮ ಡಿಟೆಕ್ಟಿವ್ಗೆ ಒಂದು ಫುಟ್ ಪ್ರಿಂಟ್ ನ ಫ್ಯಾಕ್ಸ್ ಬಂದ್ ಬರುತ್ತೆ. ಅವರು ಕಂಪ್ನಿಯವರು ಕಳ್ಸಿರ್ತಾರೆ, ಇದನ್ನ ಈ ಊರಲ್ಲಿ ಒಬ್ಬರೇ ಪರ್ಚೇಸ್ ಮಾಡಿರೋದು ಅಂತ ಹೇಳ್ತಾರೆ. ಸೊ ಅದನ್ನ ಯಾರು ಅಂತ ಡೀಟೇಲ್ ತಗೊಂಡು ನಮ್ಮ ಡಿಟೆಕ್ಟಿವ್ ಮತ್ತೆ ಪಾರ್ಟ್ನರ್ ಹೊಡ್ತಾರೆ. ಅದ್ಯಾರು ಅಂತ ನೋಡಿದ್ರೆ ಅದು ರಿಚರ್ಡ್. ನೀವೇನಾ ರಿಚರ್ಡ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಸೈಟ್ ಕರ್ಕೊಂಡು ಹೋಗ್ತಾರೆ. ಏನಾಯ್ತು, ಏನ್ ವಿಷಯ ಅಂತ ಕೂರಾಗ ಕೇಳ್ತಾರೆ ರಿಚರ್ಡ್. ಒಂದು ಕಾಸ್ಟ್ಲಿ ಶೂ ಈ ಊರಿನಲ್ಲಿ, ಆ ಶೂನ ನೀವೊಬ್ರೇ ತಗೊಂಡಿರೋದು, ಆ ಶೂ ಈಗ ಎಲ್ಲಿದೆ ಅಂತ ಆ ಫೋಟೋನ ತೋರಿಸ್ತಾರೆ ಡಿಟೆಕ್ಟಿವ್. ಓ, ಆ ಶೂನ, ಅದು ನನ್ನ ಸ್ಕೂಲ್ ಲಾಕರ್ನಲ್ಲಿ ಇಟ್ಟಿದ್ದೆ, ಯಾರೋ ಅದನ್ನ ಕದ್ಬಿಟ್ರು, ಅದು ಆಗ್ಲೇ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಕೂಡ ಮಾಡಿದೀನಿ ಅಂತಾನೆ. ಸರಿ, ಅದನ್ನ ಯಾಕೆ ಈ ಕೇಳ್ತಾ ಇದ್ದೀರಾ ಅಂತ ತುಂಬಾ ನಕ್ಕಲಾಗಿ ಕೇಳ್ತಾನೆ. ಇವನ ಓವರ್ ಆಕ್ಟಿಂಗ್ ಮತ್ತು ರಿಯಾಕ್ಷನ್ ನೋಡಿ ನಮ್ಮ ಹೀರೋಯಿನ್ಗೆ ಇವನ್ ಮೇಲೆ ಅನುಮಾನ ಬರುತ್ತೆ. ಮತ್ತೆ ಕೇಳ್ತಾರೆ, ಥರ್ಸ್ಡೇ ನೈಟ್ 9:30ಗೆ ಎಲ್ಲಿದೆ ಅಂತ. ಓ, ಆ ಟೈಮ್ ನಾನು ನನ್ನ ಫ್ರೆಂಡ್ಸ್ ಗ್ರೂಪ್ ಜೊತೆ ಗ್ರೂಪ್ ಸ್ಟಡೀಸ್ ಮಾಡ್ತಾ ಇದ್ದೆ ಅಂತಾನೆ. ನೈಟ್ ಎಲ್ಲ ಓದ್ತಾ ಇದ್ವಿ ಅಂತ ಡಿಟೆಕ್ಟಿವ್ಗೆ ಹೇಳ್ತಾರೆ. ಆದ್ರೂ ನಮ್ ಡಿಟೆಕ್ಟಿವ್ಗೆ ರಿಚರ್ಡ್ ಮೇಲೆ ಒಂದು ಸಂಶಯ ಹಾಗೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಡೇ ಆಫೀಸ್ ನಲ್ಲಿ ರಿಚರ್ಡ್ ಹೇಳಿದ್ನಲ್ಲ ವಿಚಾರಿಸಿ ಪಾರ್ಟ್ನರ್ ಡಿಟೆಕ್ಟಿವ್ಗೆ ಹೇಳ್ತಾನೆ. ಶೂ ಕಳ್ದಿರೋ ಬಗ್ಗೆ ಒಂದು ವಾರದ ಹಿಂದೆನೆ ಪ್ರಿನ್ಸಿಪಲ್ಗೆ ಹೇಳಿದ್ದು ನಿಜ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ಮತ್ತೆ ಅವನು ಅವತ್ತು ಗ್ರೂಪ್ ಸ್ಟಡೀಸ್ ನಲ್ಲಿ ಇದ್ದ, ಸ್ವಲ್ಪ ಹೊತ್ತು ಹೊರಗೋಗಿದ್ದ, ಮತ್ತೆ ಬಂದ ಅಂತ ಹೇಳಿದ್ದಾರೆ. ಬಟ್ ಆ ಟೈಮ್ ನಲ್ಲಿ ಅವನು ಪಿಜ್ಜಾ ತರಲು ಹೋಗಿದ್ದ, ಕ್ರೆಡಿಟ್ ಕಾರ್ಡ್ ನಲ್ಲೂ ಅದು ಸ್ವೈಪ್ ಆಗಿದೆ, ಮತ್ತೆ ಆ ಟೈಮ್ ನಲ್ಲಿ ಪಿಜ್ಜಾ ತಗೊಂಡಿರೋ ರೆಕಾರ್ಡ್ ಕೂಡ ಇದೆ. ಮತ್ತೆ ನನ್ಗೇನೋ ಆ ಹುಡುಗ ಕೊಲೆ ಮಾಡಿಲ್ಲ ಅಂತ ಅನ್ಸುತ್ತೆ, ಅದ್ರ ಬದಲು ಯಾರೋ ಅವನ ಶೂ ಕದ್ದು ಕೊಲೆ ಮಾಡಿದ್ದಾರೆ ಅಂತಾನೆ. ಅದಕ್ಕೆ ಡಿಟೆಕ್ಟಿವ್, ನನಗೇನೋ ಅವನ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ, ಅವನ್ನ ಕಸ್ಟಡಿಗೆ ತಗೊಂಡು ಸರಿಯಾಗಿ ವಿಚಾರಿಸಿದ್ರೆ ಅವನು ಬಾಯ್ ಬಿಡ್ತಾನೆ ಅಂತಾಳೆ. ಸರಿ, ಕಮಿಷನರ್ ಹತ್ರ ಹೋಗೋಣ ಅಂತ ಹೋಗ್ತಾರೆ. ಆಲ್ರೆಡಿ ರಿಚರ್ಡ್ ಅವರ ತಂದೆ ಫೋನ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿಸಿರ್ತಾರೆ. ಕರೆಕ್ಟ್ ಆದ ಎವಿಡೆನ್ಸ್ ಇಲ್ಲದೆ ಅವನ ಕಸ್ಟಡಿಗೆ ತಗೊಳಕ್ಕಾಗಲ್ಲ ಅಂತಾರೆ. ಅದಕ್ಕೆ ಅವನು ಶೂ ಪ್ರಿಂಟ್ ಕ್ರೈಮ್ ಸ್ಪಾಟ್ ನಲ್ಲಿ ಇತ್ತು ಅಂತಾಳೆ. ಆದ್ರೆ ಅವನು ಆ ಶೂ ಕಳ್ದೋಗಿ 1 ವಾರ ಆಯ್ತು ಅಂತ ಕಂಪ್ಲೇಂಟ್ ಮಾಡಿದಾನಲ್ಲ, ಸೊ ಕರೆಕ್ಟ್ ಆದ ಎವಿಡೆನ್ಸ್ ತಾನೆ, ಆಮೇಲೆ ನೋಡೋಣ ಅಂತ ಕಳಿಸ್ಬಿಡ್ತಾರೆ. ಇಲ್ಲಿ ರಿಚರ್ಡ್ ನ ಜಸ್ಟಿನ್ ನೋಡಕ್ಕೆ ಬರ್ತಾನೆ. ಜಸ್ಟಿನ್ಗೆ ಹೇಳ್ತಾರೆ, ಸಖತ್ ನಾವು
ಪ್ಲಾನ್ ಮಾಡಿದ ತಾನೇ ಪೊಲೀಸು ನನ್ನ ವಿಚಾರಿಸಿದ್ರು. ನಾವು ಸೂಪರ್ ಅಂತಾನೆ. ಅದಕ್ಕೆ ಜಸ್ಟಿನ್ ನಮ್ಮ ಬದಲು ಆ ಕುರಿ ಸಿಕ್ಕಾಕೊಳ್ಳೋವರೆಗೂ ನಾವು ಸೈಲೆಂಟ್ ಆಗೇ ಇರ್ಬೇಕು ಅಂತಾನೆ. ಸರಿ ಸಂಜೆ ಸಿಗೋಣ ಅಂತಾನೆ. ಆದ್ರೆ ಸಂಜೆ ನನಗೆ ಕೆಲಸ ಇದೆ ಅಂತ ಜಾಕೋತಾನೆ ಜಸ್ಟಿನ್. ಸರಿ ಎಲ್ಲೋಗ್ತಾನೆ ಅಂತ ನೋಡಿದ್ರೆ ಆ ಹುಡುಗಿ ಜೊತೆ ಇರ್ತಾನೆ ಜಸ್ಟಿನ್. ಫಿಸಿಕ್ಸ್ ಹುಡುಗಿ ಜೊತೆ ಲವಾಗಿರುತ್ತೆ ಇವನಿಗೆ. ಅಲ್ಲಿ ನಮ್ಮ ಡಿಟೆಕ್ಟಿವ್ಗೆ ಪಾರ್ಟ್ನರ್ ಕಡೆಯಿಂದ ಕಾಲ್ ಬರುತ್ತೆ. ಆ ವಾಮಿಟ್ ನ ಸ್ಯಾಂಪಲ್ ರಿಸಲ್ಟ್ ಬಂದಿದೆ ಅಂತ. ಅದು ತುಂಬಾ ಕಾಸ್ಟ್ಲಿ ಆದ ಸೀ ಫುಡ್. ಅದು ನಮ್ಮ ಊರಿನಲ್ಲಿ 2 ಹೋಟ್ಲಲ್ಲಿ ಸಿಗೋದು. ವಿಚಾರಿಸ್ಬೇಕು ಅಂತಾನೆ. ಸರಿ ಅಂತ ಇಬ್ರು ಒಂದೊಂದು ಹೋಟ್ಲಿಗೆ ಹೋಗಿ ವಿಚಾರಿಸ್ತಾರೆ. ಆಗ ಅವ್ರಿಗೆ ಗೊತ್ತಾಗೋದು ರಿಚರ್ಡ್ ಅಲ್ಲ ಜಸ್ಟಿನ್ ಅಂತ. ಅದೇ ಸ್ಕೂಲ್ ಹುಡುಗ ತಿಂದಿರ್ತಾನೆ ಅಂತ. ಸೊ ಬೆಳಗ್ಗೆ ಜಸ್ಟಿನ್ ಹತ್ರ ಬಂದು ವಿಚಾರಿಸ್ತಾರೆ. ಬಟ್ ಇವ್ರನ್ನ ನೋಡಿ ಜಸ್ಟಿನ್ ಭಯ ಪಡ್ಕೊಂತಾನೆ. ಬಿಕಾಸ್ ಇವರ ಪ್ಲಾನ್ ಪ್ರಕಾರ ಪೊಲೀಸ್ ಜಸ್ಟಿನ್ ಹತ್ರ ಬರಬಾರ್ದು, ಆದ್ರೆ ಬಂದಿರುತ್ತೆ. ಅದಕ್ಕವನು ಏನ್ ವಿಷಯ ಅಂತ ಕೇಳ್ತಾನೆ. ಅದಕ್ಕವಳು, ನಾನು ನಿನಗೆ 2-3 ಪ್ರಶ್ನೆ ಕೇಳ್ತೀನಿ, ನಿಜ ಹೇಳಿದ್ರೆ ಸಾಕು ಅಂತಾಳೆ. ಗುರುವಾರ ನೈಟ್ 9 ಗಂಟೆಗೆ ಹೋಟೆಲ್ ನಲ್ಲಿ ಕಾಸ್ಟ್ಲಿ ಸೀ ಫುಡ್ ನ ನೀನ್ ತಿಂತೀಯಾ ಅಂತ ಕೇಳ್ತಾಳೆ. ಹೌದು ಅಂತಾನೆ. ಸರಿ, ಮತ್ತೆ ನಿನಗೆ ರಿಚರ್ಡ್ಗೆ ಏನ್ ಸಂಬಂಧ, ಅವ್ನ್ ನಿನ್ಗೆ ಗೊತ್ತಾ ಅಂತ ಕೇಳ್ತಾಳೆ. ಹೌದು ಗೊತ್ತು, ಅವ್ನ್ ನಮ್ ಕ್ಲಾಸೇ. ನೀನು ರಿಚರ್ಡ್ ಫ್ರೆಂಡ್ಸಾ ಅಂತ ಕೇಳ್ತಾಳೆ. ಅಯ್ಯೋಯ್ಯೋ, ಅವನ್ ಜೊತೆ ಯಾರು ಫ್ರೆಂಡ್ಶಿಪ್ ಮಾಡ್ತಾರೆ, ಅವ್ನ್ ತುಂಬಾನೇ ಓವರ್ ಆಗಾಡ್ತಾನೆ, ಅವ್ನ್ ಕಂಡ್ರೆ ನನಗೆ ಇಷ್ಟ ಇಲ್ಲ, ನಾವು ಮಾತಾಡೋದು ಇಲ್ಲ ಅಂತಾನೆ. ಇದನ್ನ ಕೇಳಿದ ಡಿಟೆಕ್ಟಿವ್ಗೆ ಏನ್ ಮಾಡೋದು ಅಂತಾನೆ ಅರ್ಥ ಆಗೋಲ್ಲ. ಯಾಕಂದ್ರೆ ಆ ಟೈಮ್ ನಲ್ಲಿ ಇವನು ಅಲ್ಲಿ ಊಟ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಪಾರ್ಟ್ನರ್ ಡಿಟೆಕ್ಟಿವ್ಗೆ ಫೋನ್ ಮಾಡಿ ಕೊಲೆಗಾರನನ್ನ ಕಂಡಿಡ್ದಾಯ್ತು ಬಾ ಅಂತಾನೆ. ಅಲ್ಲೋಗ್ ನೋಡಿದ್ರೆ ರಿಚರ್ಡ್ ಓದ್ತಿದ್ದ ಸ್ಕೂಲ್ ನ ವರ್ಕರ್ ನ ಮನೇಲಿ ಇರ್ತಾರೆ. ಪಾರ್ಟ್ನರ್ ಹೇಳ್ತಾನೆ, ಈ ವರ್ಕರ್ ರಿಚರ್ಡ್ ನ ಶೂ ಕೊದ್ದು ಕೊಲೆ ಮಾಡಿದ್ದಾನೆ. ಆ ಎಲ್ಲೋ ಮತ್ತೆ ರೆಡ್ ಥ್ರೆಡ್ ಇರೋ ಕಾರ್ಪೆಟ್ ಕೂಡ ಇವನ್ ಮನೇಲಿದೆ. ಅಲ್ಲದೆ ಇವನ್ಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಕೂಡ ಇರುತ್ತೆ. ಡಿಟೆಕ್ಟಿವ್ ಕೇಳ್ತಾಳೆ, ಶೂ ಸಿಕ್ತಾ, ಮತ್ತೆ ಕೊಲೆಗೆ ಬಳಸಿದ ವೆಪನ್ ಏನಾದ್ರೂ ಸಿಕ್ತಾ ಅಂತಾಳೆ. ಅದಕ್ಕೂ ಇಲ್ಲ ಅಂತಾನೆ. ಹಾಗಾದ್ರೆ ಇವನಲ್ಲ ಅಂತಾಳೆ ಡಿಟೆಕ್ಟಿವ್. ಅದ್ ಹೇಗೆ ಅಂತ ಕೇಳ್ತಾರೆ ಪಾರ್ಟ್ನರ್. ಇವನು ಕಿಲ್ಲರ್ ಅಲ್ಲ, ಬಟ್ ಯಾರು ಇವನ್ನ ಫ್ರೇಮ್ ಮಾಡ್ತಾ ಇದ್ದಾರೆ ಅಂತ. ಸರಿ, ಆ ವರ್ಕರ್ ಎಲ್ಲಿ ಅಂತ ಕೇಳ್ತಾಳೆ. ಇಲ್ಲ, ಅವನು ಅಬ್ಸ್ಕ್ಯಾಂಡ್ ಆಗಿದ್ದಾನೆ ಅಂತಾನೆ ಡಿಟೆಕ್ಟಿವ್ ಪಾರ್ಟ್ನರ್. ಸರಿ, ಅಷ್ಟರಲ್ಲಿ ಮನೆಯ ಹಿಂದೆ ಒಂದು ಸೌಂಡ್ ಬರುತ್ತೆ. ಎಲ್ರು ಹೋಗ್ತಾರೆ. ಅದರಲ್ಲಿ ಹೀರೋಯಿನ್ ಒಳಗೋಗಿ ಚೆಕ್ ಮಾಡ್ತಾಳೆ. ಆ ಟೈಮ್ಗೆ ಒಂದು ಕೋತಿ ಹೀರೋಯಿನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಹೀರೋಯಿನ್ ಕೈನೂ ಕಚ್ಚುತ್ತೆ. ಅಷ್ಟರಲ್ಲಿ ಎಲ್ಲ ಹೋಗಿ ಅವ್ರನ್ನ ಬಿಡಿಸ್ತಾರೆ, ಅದರಿಂದ ಕಾಪಾಡ್ತಾರೆ. ಅವಾಗ ಡಿಟೆಕ್ಟಿವ್ ಪಾರ್ಟ್ನರ್ ಹೇಳ್ತಾನೆ, ನೋಡಿದ್ಯಾ, ಇಲ್ಲೇ ಕೋತಿ ಕೂಡ ಇರೋದು, ಇದ್ರ ಕೂದಲ್ ಸ್ಯಾಂಪಲ್ಲೇ ನಮ್ಗೆ ಅಲ್ಲೇ ಸಿಕ್ಕಿರೋದು ಅಂತಾನೆ. ಆಕ್ಚುಲಿ ಇವನೇ ರಿಚರ್ಡ್ ಮತ್ತೆ ಜಸ್ಟಿನ್ ರೆಡಿ ಮಾಡಿರೋ ಬಕ್ರ. ಇವನ್ನ ಫ್ರೇಮ್ ಮಾಡಿರ್ತಾರೆ ಅವರಿಬ್ರು. ನೈಟ್ ಆಗುತ್ತೆ. ಜಸ್ಟಿನ್ಗೆ ರಿಚರ್ಡ್ ಫೋನ್ ಮಾಡ್ತಾನೆ. ಜಸ್ಟಿನ್, ನಮ್ಗೆ ಯಾಕೋ ಲವ್ ಗಿವ್ ಎಲ್ಲ, ಅವಳನ್ನ ಬಿಟ್ಬಿಡು, ನನ್ಗೆಲ್ಲಾ ಗೊತ್ತು ಅಂತ ಬೈತಾನೆ. ಮತ್ತೆ ಇವತ್ತು ಆ ಬಲಿಕ ಬಕ್ರಾನ ಮುಗಿಸ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ರಿಚರ್ಡ್ ಮೇಲೆ ಜಸ್ಟಿನ್ಗೆ ತುಂಬಾ ಕೋಪ ಬರುತ್ತೆ. ಕಟ್ ಮಾಡಿದ್ರೆ ರಿಚರ್ಡ್ ಫುಲ್ ರೆಡಿಯಾಗಿ ಆ ಅಬ್ಸ್ಕ್ಯಾಂಡ್ ಆಗಿರೋ ವರ್ಕರ್ ಹತ್ರ ಹೋಗಿ ಅವನ ಶೂಟ್ ಮಾಡಿ ಸಾಯಿಸ್ತಾನೆ. ಮತ್ತೆ ಅವನ ಕೈಲೇ ಗನ್ ಕೊಟ್ಟು ಅದು ಆತ್ಮಹತ್ಯೆ ತರ ಪೋರ್ಟ್ ಮಾಡೋ ತರ ಮಾಡ್ತಾನೆ. ನೆಕ್ಸ್ಟ್ ಅವ ಹೀರೋಯಿನ್ ತೋರಿಸ್ತಾರೆ. ಅವರು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂತಾ ಇರ್ತಾರೆ. ಅಲ್ಲಿಗೆ ಪಾರ್ಟ್ನರ್ ಬರ್ತಾನೆ. ಎಲ್ಲಾನು ವಿಚಾರಿಸಿದ್ಮೇಲೆ ಹೇಳ್ತಾನೆ, ಈ ತರ ಅವನೇ ಕೊಲೆಗಾರ, ಅವನ ಹತ್ರ ರಿಚರ್ಡ್ ನ ಶೂ ಮತ್ತೆ ಆ ಹುಡುಗಿಯ ಒಂದು ಬೆರಳು ಸಿಕ್ಕಿದೆ ಅಂತ ಹೇಳ್ತಾರೆ. ಅದಕ್ಕೆ ಹೌದಾ, ಹಂಗಾದ್ರೆ ನಾವೇ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀವಿ, ಸರಿ ಅವ್ರನ್ನ ವಿಚಾರಣೆ ಮಾಡಿ ಏನ್ ಹೇಳ್ತಾನೆ ಅವರ ಸ್ಟೇಟ್ಮೆಂಟ್ ಅನ್ನ ತಗೊಳ್ಳಿ ಅಂತಾನೆ. ಅದಕ್ಕೆ ಅವನು, ಇಲ್ಲ ಅದಾಗೋಲ್ಲ, ಬಿಕಾಸ್ ಅವನ್ ನಿನ್ನೆ ರಾತ್ರಿನೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಪೊಲೀಸರ ಬೈಕ್ಗೆ ಅಂತ ಹೇಳ್ತಾನೆ. ಅದಕ್ಕೆ ಹೀರೋಯಿನ್, ಏನು ಒಬ್ಬ ಹುಡುಗಿ ಕೈ ಬೆರಳು ಕತ್ತರಿಸೋ ಸೈಕೋ ಪೊಲೀಸ್ ಕಂಡ್ರೆ ಭಯ ಪಡ್ತಾನ, ಇದ್ರಿಂದ ಏನೋ ಇದೆ. ಅವಳು ತುಂಬಾ ಯೋಚನೆ ಮಾಡ್ತಾಳೆ. ಇದರಿಂದಿರೋ ಕಾರಣ ಆ ಹುಡುಗರೇ, ಅವರನ್ನ ಮೊದಲು ಹಿಡಿಬೇಕು ಅಂತಾಳೆ. ಅದಕ್ಕವನು, ಈ ವರ್ಕರ್ ಮೇಲೆ ಎಲ್ಲಾ ಎವಿಡೆನ್ಸ್ ಇರೋದು, ಅವ್ರ ಮೇಲೆ ಒಂದ್ ಎವಿಡೆನ್ಸ್ ಕೂಡ ಇಲ್ಲ, ನಾವು ಅವ್ರನ್ನ ಏನು ಮಾಡಕ್ ಹೋಗೋಣ ಅಂತಾರೆ. ಆದ್ರೆ ಪಾರ್ಟ್ನರ್ ಮಾತು ಕೇಳಿ ನಮ್ಮ ಹೀರೋಯಿನ್ ಅವಳೇ ರಂಗ ಕೇಳಿತಾಳೆ. ಫಸ್ಟ್ ರಿಚರ್ಡ್ ನ ಫಾಲೋ ಮಾಡ್ತಾಳೆ. ಅವನ ಮನೆ, ಅವರ ಸ್ಕೂಲ್ ಎಲ್ಲಾ ಕಡೆ ಫಾಲೋ ಮಾಡ್ತಾಳೆ. ಮತ್ತೆ ಅವನ ಮನೆಯ ಕಸದ ಬುಟ್ಟಿ ಎಲ್ಲಾ ಚೆಕ್ ಮಾಡ್ತಾಳೆ. ಬಿಕಾಸ್ ಅವಳಿಗೆ ಅವನ DNA ಸ್ಯಾಂಪಲ್ ಬೇಕಾಗಿರುತ್ತೆ. ಸೊ ದಟ್ಸ್ ವೈ ಅದನ್ನ ಕಲೆಕ್ಟ್ ಕೂಡ ಮಾಡ್ತಾಳೆ. ನೆಕ್ಸ್ಟ್ ಜಸ್ಟಿನ್ ನ ಫಾಲೋ ಮಾಡಕ್ ಶುರು ಮಾಡ್ತಾಳೆ. ಜಸ್ಟಿನ್ ಮತ್ತೆ ರಿಚರ್ಡ್ ಒಂದತ್ರ ವಾಮಿಟ್ ವಿಷಯದಲ್ಲಿ ತುಂಬಾ ಜಗಳ ಆಡ್ಕೊಂತಾರೆ. ಮತ್ತೆ ಸಂಜೆ ಒಂದಾಗಿ ಇಬ್ರು ಅದೇ ರೆಸ್ಟೋರೆಂಟ್ಗೆ ಊಟಕ್ಕೆ ಅಂತ ಹೋಗ್ತಾರೆ. ಆ ಟೈಮಲ್ಲಿ
ಹೀರೋಯಿನ್ ಅವರಿಬ್ಬರ ಫೋಟೋನ ತೆಗಿತಾಳೆ. ಬಿಕಾಸ್ ಜಸ್ಟಿನ್ ಹೇಳಿರ್ತಾರೆ, ನಾನು ಮತ್ತು ರಿಚರ್ಡ್ ಇಬ್ರು ಒಳ್ಳೆ ಫ್ರೆಂಡ್ಸ್ ಏನಲ್ಲ ಅಂತ ಹೇಳಿರ್ತಾರೆ, ನಾವು ಮಾತಾಡೋದು ಇಲ್ಲ ಅಂತಾನು ಹೇಳಿರ್ತಾರೆ. ಸೊ ಇದು ಬೇಕಾಗುತ್ತೆ ಅಂತ ಹೀರೋಯಿನ್ ಅವರ ಫೋಟೋಗಳನ್ನ ತೆಗಿತಾರೆ. ಇನ್ನೇನು ಅಲ್ಲಿಂದ ಹೊರಡ್ಬೇಕು ಅನ್ನುವಷ್ಟರಲ್ಲಿ ರಿಚರ್ಡ್ ಅಲ್ಲಿಗೆ ಬರ್ತಾನೆ. ಏನ್ ಮೇಡಮ್ ನೀವಿಲ್ಲಿ ಅಂತ ಫ್ಲರ್ಟ್ ಮಾಡಕ್ ಶುರು ಮಾಡ್ತಾರೆ. ಆಗ ಹೀರೋಯಿನ್ ಕೆಳಗಿಳುವ ಅಬ್ಬರದಲ್ಲಿ ಡೋರ್ ತೆಗಿತಾಳೆ. ಅದು ರಿಚರ್ಡ್ ನ ಮೂಗಿಗೆ ಹೊಡೆಯುತ್ತೆ. ಅದರಿಂದ ನೋವಾಗೋ ತರ ಆಕ್ಟಿಂಗ್ ಮಾಡ್ಕೊಂಡು ರಿಚರ್ಡ್ ಅಲ್ಲಿಂದ ಹೊರಡ್ತಾನೆ. ಸರಿ ಅಂತ ಡಿಟೆಕ್ಟಿವ್ ಅವ್ರನ್ನ ಪಾರ್ಟ್ನರ್ನ ಮೀಟ್ ಮಾಡಿ ಈ ಫೋಟೋಗಳನ್ನ ತೋರಿಸ್ತಾಳೆ. ನೋಡಿದ್ರಾ, ಅವರಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಸ್, ಬಟ್ ನಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ, ಇಷ್ಟೇ ಸಾಕಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಅವರ ಪಾರ್ಟ್ನರ್, ನಿನ್ ಮೇಲೆ ಕಂಪ್ಲೇಂಟ್ ಆಗಿದೆ, ರಿಚರ್ಡ್ ನಿನ್ ಮೇಲೆ ಕಂಪ್ಲೇಂಟ್ ಮಾಡಿದೆ, ನೀನು ಹೊಡೆದಿದ್ಯಾ ಅಂತ. ಅದಕ್ಕೆ ಅವಳು, ನಾನು ಹೊಡೆಯಲಿಲ್ಲ, ಅದ್ ಜಸ್ಟ್ ಆಕ್ಸಿಡೆಂಟ್, ನನ್ನ ನಂಬು, ಅವನ್ನ ಅರೆಸ್ಟ್ ಮಾಡಬೇಕು ಅಂತಾಳೆ. ಅದಕ್ಕೆ ಅವನು, ಸರಿಯಾದ ಎವಿಡೆನ್ಸ್ ಇಲ್ಲ ಅಂದ್ರೆ ನಾವೇನು ಮಾತಾಡಕ್ ಆಗಲ್ಲ, ಮೊದಲು ಆ ವಾಮಿಟ್ ನ ಸ್ಯಾಂಪಲ್ಗೆ ಕರೆಕ್ಟ್ ಆಗಿ ರಿಸಲ್ಟ್ ಬರೋ ತರ ಮಾಡು, ಅದನ್ನ ರಿಸಲ್ಟ್ ಮೇಲೆ ನಾವು ಮುಂದುವರಿಯೋಣ ಅಂತಾನೆ. ಸರಿ ಅಂತ ಜಸ್ಟಿನ್ ನ DNA ಹುಡುಕಿ ಲ್ಯಾಬ್ಗೆ ಕಳಿಸ್ತಾಳೆ ಹೀರೋಯಿನ್. ರಿಸಲ್ಟ್ ಬರೋದ್ರೊಳಗೆ ಇವಳಿಗೆ ಇನ್ನೊಂದು ದೊಡ್ಡ ಮಿಸ್ಟ್ರಿಯನ್ನ ಸಾಲ್ವ್ ಮಾಡ್ಬೇಕಾಗಿರುತ್ತೆ. ಅದೇ ಡೆತ್ ನ ಟೈಮಿಂಗ್. 9:00 ಆ ಟೈಮ್ ನಲ್ಲಿ ರಿಚರ್ಡ್ ಗ್ರೂಪ್ ಸ್ಟಡೀಸ್ ನಲ್ಲಿ ಇರ್ತಾನೆ, ಅದು ನಿಜಾನೆ. ಜಸ್ಟಿನ್ ಹೋಟ್ಲ್ ಹೋಗಿರ್ತಾನೆ, ಅದು ನಿಜಾನೆ. ಬಟ್ ಹೇಗೆ ಅಂತ ಯೋಚನೆ ಮಾಡ್ತಾಳೆ. ಆಗ ಅವರ ಮನೆಯ ಗಡಿಯಾರವನ್ನು ಕೆಳಗೆ ಹಾಕಿ ಹೊಡಿತಾಳೆ, ಅದು ಹೊಡೆಯಲ್ಲ. ಮತ್ತೆ 2ನೇ ಬಾರಿ ಜೋರಾಗಿ ಹೊಡಿತಾಳೆ, ಅವಾಗ್ಲೂ ಹೊಡೆಯಲ್ಲ. 3ನೇ ಬಾರಿ ಹೊಡೆದವಾಗ್ಲೇ ಆ ಕ್ಲಾಕ್ ನಿಲ್ಲುತ್ತೆ. ನೆಕ್ಸ್ಟ್ ಆ ಸತ್ತ ಹುಡುಗಿ ಮನೆ ಮುಂದೆ ಹೋಗ್ತಾಳೆ. ಆ ಮನೆ ಮುಂದೆ ದೊಡ್ಡ ಗಾರ್ಡನ್ ಇರುತ್ತೆ. ಅದಕ್ಕೆ ಡೈಲಿ ನೀರು ಒಂದು ಸ್ಪ್ರೇನ ಮೂಲಕ ಪಂಪ್ ಆಗ್ತಾ ಇರುತ್ತೆ. ಆ ಮಿಷಿನ್ ನ ಹುಡುಕ್ತಾಳೆ, ಮತ್ತೆ ಆ ಸ್ಪ್ರೇಯರ್ ಟೈಮಿಂಗ್ ನ ಏನ್ ಫಿಕ್ಸ್ ಮಾಡಿದ್ದಾರೆ ಅಂತ ಚೆಕ್ ಮಾಡ್ತಾಳೆ. ಏನ್ ತಲೆ ಅಲ್ಲ ನಮ್ಮ ಹೀರೋಯಿನ್. ಆ ಚೆಕ್ ಮಾಡಿದಾಗ ಗೊತ್ತಾಗತ್ತೆ, ಅದು ಮಧ್ಯಾಹ್ನ 3:30 ಅಂತ ತೋರಿಸ್ತಾ ಇರುತ್ತೆ. ಸೊ ಇದರಿಂದ ಈ ಕೇಸ್ ನ ನಮ್ಮ ಹೀರೋಯಿನ್ ಆಲ್ಮೋಸ್ಟ್ ಸಾಲ್ವ್ ಮಾಡಿರ್ತಾಳೆ. ಸೊ ಇದೇ ಖುಷಿಯನ್ನ ಪಾರ್ಟ್ನರ್ ಹತ್ರ ಹೇಳಿ ಹಂಚ್ಕೋತಾಳೆ, ಈ ಕೇಸ್ ಸಾಲ್ವ್ ಆಗಿದೆ ಅಂತ. ಅದಕ್ಕೆ ಪಾರ್ಟ್ನರ್ ಕೇಳ್ತಾರೆ, ಹೇಗೆ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಫಸ್ಟ್ ರಿಚರ್ಡ್ ಮಧ್ಯಾಹ್ನ 3:30 ಆ ಮನೆಗೆ ಗಾರ್ಡನ್ ಮೂಲಕ ಎಂಟ್ರಿ ಕೊಡ್ತಾ ಇರ್ತಾನೆ. ಆಗ ತಾನೇ ಆ ಸ್ಪ್ರೇಯರ್ ಇಂದ ಸ್ಪ್ರೇ ಸ್ಟಾರ್ಟ್ ಆಗುತ್ತೆ. ಸೊ ಆ ಗಾರ್ಡನ್ ಎಲ್ಲ ಗಲೀಜಾಗಿರುತ್ತೆ. ಆ ಮೂಲಕ ಗಾರ್ಡನ್ ಇಂದ ಒಳ ಎಂಟ್ರಿ ತಗೋಬೇಕಾದ್ರೆ ಅಲ್ಲಿ ಎಲ್ಲ ಕೆಸಾಗಿರುತ್ತೆ. ಆ ಹುಡುಗಿ ಮನೆಗೆ ಬಂದಿದ ತಕ್ಷಣ ರಿಚರ್ಡ್ ಬಲವಾಗಿ ಹೊಡಿತಾನೆ. ಒಂದೇ ಏಟಿಗೆ ಆ ಹುಡುಗಿ ಸ್ಪೃಹ ತಪ್ತಾಳೆ. ಆ ಹುಡುಗಿನ ಕ್ಯಾರಿ ಮಾಡ್ಕೊಂಡು ಬಂದು ರಿಚರ್ಡ್ ನ ಮನೆಯ ಕೆಳಗಡೆ ಇಟ್ಟಿರ್ತಾರೆ. ಮತ್ತೆ ಇವರು ಗ್ರೂಪ್ ಸ್ಟಡೀಸ್ ಮತ್ತೆ ಅವರು ಹೋಟೆಲ್ ಕಡೆ ಹೋಗ್ತಾನೆ. ಮತ್ತೆ ಒಂದು 10 ಮಿನಿಟ್ಸ್ ಗ್ಯಾಪ್ ಅಲ್ಲಿ ರಿಚರ್ಡ್ ಮತ್ತೆ ಜಸ್ಟಿನ್ ಸೇರ್ತಾರೆ ಅವರ ಮನೆ ಕೆಳಗಡೆ. ಆ ಟೈಮ್ ನಲ್ಲಿ ಆ ಹುಡುಗಿನ ಸಾಯಿಸಿ ಅದನ್ನ ಡಿಸ್ಪೋಸ್ ಮಾಡಲು ಜಸ್ಟಿನ್ಗೆ ರಿಚರ್ಡ್ ಹೇಳ್ತಾನೆ. ಸೊ ಅದರ ಪ್ರಕಾರ ಜಸ್ಟಿನ್ ಆ ಬಾಡಿನ ತಗೊಂಡು ಡಿಸ್ಪೋಸಬಲ್ ಪ್ಲೇಸ್ಗೆ ಬರ್ತಾರೆ. ಅಲ್ಲಿ ಬಂದಾಗ ಅವರ ಉಗ್ರನ್ನು ಕಟ್ ಮಾಡೋ ಟೈಮಲ್ಲಿ ಇವನಿಗೆ ವಾಮಿಟ್ ಆಗುತ್ತೆ. ಸೊ ವಾಮಿಟ್ ಮಾಡ್ತಾನೆ, ಮತ್ತೆ ಬಾಡಿನ ಡಿಸ್ಪೋಸ್ ಮಾಡಿ ವಾಪಸ್ ಬರ್ತಾನೆ. ಇದೇ ನಡೆದಿರೋದು ಅಂತ ಕ್ಲಿಯರ್ ಆಗಿ ಹೇಳ್ತಾಳೆ ಹೀರೋಯಿನ್. ಇದಕ್ಕೆ ಪಾರ್ಟ್ನರ್ ಕೂಡ ಸರಿ ಅಂತ ಒಪ್ಕೊಂತಾನೆ. ಲ್ಯಾಬ್ ರಿಸಲ್ಟ್ ಕೂಡ ಬರುತ್ತೆ, ಅದರಲ್ಲಿ ಜಸ್ಟಿನ್ ನ ಹೆಸರು ಬರುತ್ತೆ. ಸೊ ಅದನ್ನ ತಗೊಂಡು ಕಮಿಷನರ್ ನ ಮುಂದೆ ಇಡ್ತಾರೆ ಡಿಟೆಕ್ಟಿವ್. ಅವಾಗ ಹೇಳ್ತಾರೆ, ಜಸ್ಟಿನ್ ನ ಹತ್ರ ಅಲ್ಲ, ಇದರಲ್ಲಿ ರಿಚರ್ಡ್ ಪಾಲ್ ಕೂಡ ಇದೆ. ಸೊ ಇಬ್ಬರನ್ನು ವಿಚಾರಣೆ ಮಾಡಕ್ಕೆ ಪರ್ಮಿಷನ್ ಕೊಡಬೇಕು ಅಂತ. ಅದನ್ನ ನೋಡಿ ಕಮಿಷನರ್ ಪರ್ಮಿಷನ್ ಕೊಡ್ತಾರೆ. ನೆಕ್ಸ್ಟ್ ಇಬ್ಬರನ್ನು ಬೇರೆ ಬೇರೆ ಸೆಲ್ ಅಲ್ಲಿ ಕೂರಿಸಿ ವಿಚಾರಣೆ ಮಾಡ್ತಾರೆ. ಏನೇ ಹೇಳಿದ್ರು ಇಬ್ರು ಸಂಜೆವರೆಗೂ ಎಷ್ಟೇ ಕೇಳಿದ್ರು ಒಪ್ಕೊಳ್ಳೋದಿಲ್ಲ, ಮತ್ತೆ ಯಾವುದೇ ತರ ಪ್ಯಾನಿಕ್ ಆಗೋಲ್ಲ. ಇದನ್ನ ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅಷ್ಟರಲ್ಲಿ ರಿಚರ್ಡ್ ಅವರ ತಂದೆ ಲಾಯರ್ ಅರೇಂಜ್ ಮಾಡೋದ್ರಿಂದ ಇವ್ರನ್ನ ಬಿಡೋ ಅಂತ ಪರಿಸ್ಥಿತಿ ಬರುತ್ತೆ. ಹೊರಗೆ ಬಂದ್ಮೇಲೆ ರಿಚರ್ಡ್ ಸುಮ್ಮನಿರದೆ ಒಬ್ಬ ಲೋಕಲ್ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತಾನೆ. ನಿನಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ, ಈ ಕೇಸ್ ನಲ್ಲಿ ಏನೇನು ವಿಷಯ ಇದೆ, ಎವಿಡೆನ್ಸ್ ಇದೆ, ನನಗೆ ಹೇಳು ಅಂತ ಹೇಳ್ತಾನೆ. ಅದಕ್ಕೆ ಆ ಪೊಲೀಸ್ ಒಪ್ಪೋದಿಲ್ಲ. ಸೊ ಇದು ಕೆಲ್ಸಕ್ಕಾಗಲ್ಲ ಅಂತ ಫೋನ್ ಕಟ್ ಮಾಡ್ತಾನೆ. ಇದನ್ನೆಲ್ಲ ಯೋಚನೆ ಮಾಡಿದ ರಿಚರ್ಡ್, ಇದೆಲ್ಲ ಯಾವ್ದು ಕೆಲ್ಸಕ್ಕೆ ಬರಲ್ಲ. ಸೊ ಅನ್ಕೊಂಡ್ ಮನೆಗೆ ಹೋಗಿ ಒಂದು ಬಾಕ್ಸ್ ತಗೊಂಡು ಬೀಚ್ ಹೌಸ್ ಕಡೆಗೆ ಹೊರಡ್ತಾನೆ. ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ಆಫೀಸ್ಗೆ ಬರ್ತಾಳೆ. ಅಲ್ಲಿ ಆ ಲೋಕಲ್ ಪೊಲೀಸ್ ಹೀರೋಯಿನ್ಗೆ ಹೇಳ್ತಾರೆ, ಈ ತರ ರಿಚರ್ಡ್ ಫೋನ್ ಮಾಡಿದ್ದ ಅಂತ. ಸೊ ಈ ಹುಡುಗರನ್ನ ಬಿಟ್ರೆ ಮತ್ತೆ ದೊಡ್ಡ ವಿಷಯ ಮಾಡ್ತಾರೆ ಅಂತ ಹೇಳಿ ಹೀರೋಯಿನ್ ಬೇಗ ವಾರೆಂಟ್ ಅನ್ನ ರೆಡಿ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಲು ಹೊರಡ್ತಾಳೆ. ಫಸ್ಟ್ ರಿಚರ್ಡ್ ನ ಮನೆಗೆ ಹೋಗ್ತಾರೆ. ಅವರು ಅಲ್ಲಿರೋಲ್ಲ, ಅವ್ರ ಮನೆಯೆಲ್ಲ ಹುಡುಕ್ತಾರೆ. ಕೊನೆಗೆ ಬೇಸ್ಮೆಂಟ್ ಅಲ್ಲಿ ಒಂದು ಸೀಕ್ರೆಟ್ ರೂಮ್ ಇವ್ರಿಗೆ ಸಿಗುತ್ತೆ. ಆ ರೂಮ್ ನ ನೋಡಿ
ಇವ್ರಿಗೆ ಒಂದು ಪಿಕ್ಚರ್ ಬರುತ್ತೆ, ಆ ರೂಮ್ ನ ಹೇಗೆ ಯೂಸ್ ಮಾಡಿರ್ತಾರೆ ಅಂತ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಜಸ್ಟಿನ್ ಹುಡ್ಕೊಂಡು ಹೋಗ್ತಾರೆ. ಅವ್ನು ಕೂಡ ಇರೋದಿಲ್ಲ. ಆದ್ರೆ ಜಸ್ಟಿನ್ ಎಲ್ಲೋಗಿರ್ತಾನೆ ಅಂದ್ರೆ ಅವನ ಲವ್ವರ್ ಮನೆಗೆ ಹೋಗಿರ್ತಾನೆ. ಅಲ್ಲಿ ಲವ್ವರ್ ಹತ್ರ ಎಲ್ಲ ಹೇಳ್ತಾನೆ, ಈತ ರಿಚರ್ಡ್ ಮತ್ತೆ ನಾನು ಸೇರಿ ಒಂದು ಕೊಲೆ ಮಾಡಿದ್ವಿ ಅಂತ. ಎವಿಡೆನ್ಸ್ ಸಿಗ್ಬಾರ್ದು ಅಂತ ತುಂಬಾ ಪ್ರಯತ್ನ ಪಟ್ವಿ, ಆದ್ರೆ ಇದು ನಮ್ಮವರೆಗೂ ಬಂದ್ಬಿಡ್ತು ಅಂತ ಅಳ್ಕೊಂಡು ಹೇಳ್ತಾನೆ. ಇದನ್ ಕೇಳಿದ ಅವರ ಲವ್ವರ್, ಇದರಲ್ಲಿ ನಿನ್ ಪಾತ್ರಕ್ಕಿಂತ ರಿಚರ್ಡ್ ಪಾತ್ರ ಜಾಸ್ತಿ ಇದೆ, ಅವನ್ ಹೇಳಿ ನೀನ್ ಇದ್ ಮಾಡಿರ್ತೀಯ, ನೀನ್ ಒಳ್ಳೆಯವನು ಅಂತ ಕನ್ವಿನ್ಸ್ ಮಾಡ್ತಾಳೆ. ಅಷ್ಟ್ರಲ್ಲಿ ರಿಚರ್ಡ್ ಫೋನ್ ಬರುತ್ತೆ. ಜಸ್ಟಿನ್ ಎಲ್ಲಿದ್ಯಾ, ಬೀಚ್ ಹೌಸ್ ಹತ್ರ ಬಾ ಅಂತ ಕರೀತಾನೆ. ಅದಕ್ಕೆ ಅವನು ಬೀಚ್ ಹೌಸ್ ಹತ್ರನ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಲವರ್ಗೆ ಹೇಳಿ ಹೊರಡ್ತಾನೆ. ನೆಕ್ಸ್ಟ್ ಲವರ್ ಏನ್ ಮಾಡ್ತಾಳೆ ಅಂದ್ರೆ ಡಿಟೆಕ್ಟಿವ್ಗೆ ಫೋನ್ ಮಾಡಿ ಹೇಳ್ತಾಳೆ, ಈ ತರ ಜಸ್ಟಿನ್ ನಮ್ಮ ಮನೆಗೆ ಬಂದಿದ್ದ, ಎಲ್ಲಾನು ಹೇಳ್ದ, ಅದ್ರಲ್ಲಿ ಜಸ್ಟಿನ್ ನ ಪಾತ್ರ ಎಲ್ಲ ರಿಚರ್ಡ್ ನ ಪಾತ್ರನೇ ಇರೋದು ಅಂತ ಡಿಟೆಕ್ಟಿವ್ಗೆ ಕನ್ವಿನ್ಸ್ ಮಾಡಕ್ ನೋಡ್ತಾಳೆ ಲವರ್. ಸರಿ, ಈಗ ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ತಾಳೆ. ಅವ್ರೀಗ ಬೀಚ್ ಹೌಸ್ ನಲ್ಲಿ ಇದಾರೆ ಅಂತ ಹೇಳ್ತಾಳೆ. ಕಟ್ ಮಾಡಿದ್ರೆ ಅಲ್ಲಿ ರಿಚರ್ಡ್ ಜಸ್ಟಿನ್ಗೆ ಹೇಳ್ತಾನೆ, ನಾವು ಏನು ಮಾಡಕ್ಕಾಗಲ್ಲ, ಎಲ್ಲ ನಮ್ಮ ಕೈ ಮೀರೋಗಿದೆ, ಸೊ ತಗೋ ಒಂದು ಪಿಸ್ತೂಲ್ ಅಂತ. ಇಬ್ರು ಒಂದೊಂದು ಪಿಸ್ತೂಲ್ ಹಿಡ್ಕೊಂತಾರೆ. ರಿಚರ್ಡ್ ಜಸ್ಟಿನ್ಗೆ ಹೇಳ್ತಾರೆ, ಫೈರ್ ಮಾಡು ಅಂತ ಹೇಳ್ತಾನೆ. ಬಟ್ ಜಸ್ಟಿನ್ ಮೇಲೆ ಫೈರ್ ಮಾಡ್ತಾನೆ, ಬಟ್ ರಿಚರ್ಡ್ ಫೈರ್ ಮಾಡಲ್ಲ. ಸೊ ಇದನ್ನ ನೋಡಿ ಜಸ್ಟಿನ್ ರಿಚರ್ಡ್ಗೆ ಪಾಯಿಂಟ್ ಮಾಡಿ, ನಿನ್ನ ಪಿಸ್ತೂಲ್ನಲ್ಲಿ ಬುಲೆಟ್ ಇದೆಯಾ ಅಂತ ವಿಚಾರಿಸ್ತಾನೆ. ಬಟ್ ಅದರಲ್ಲಿ ಇರಲ್ಲ. ಸೊ ಇಲ್ಲಿ ಜಸ್ಟಿನ್ಗೆ ಬೇಜಾರಾಗತ್ತೆ. ಅಷ್ಟರಲ್ಲಿ ಹೀರೋಯಿನ್ ಹಿಂದೆಯಿಂದ ಬರ್ತಾಳೆ, ಆನ್ಸರ್ ಅಂತ ಹೇಳ್ತಾಳೆ, ಮತ್ತೆ ಡ್ರಾಪ್ ಯುವರ್ ವೆಪನ್ ಅಂತ ಕೂಗ್ತಾಳೆ. ಸೊ ಆಗ ಅದನ್ನ ನೋಡಿ ಜಸ್ಟಿನ್ ವೆಪನ್ ನ ಸೈಡ್ ಬಿಸಾಕಿ ಮುಂದೆ ನಡೀತಾನೆ. ಆ ಗ್ಯಾಪ್ ನಲ್ಲಿ ರಿಚರ್ಡ್ ಆ ವೆಪನ್ ನ ತಗೊಂಡು ಹೀರೋಯಿನ್ ಕಡೆ ಪಾಯಿಂಟ್ ಮಾಡಿ ಫೈರ್ ಮಾಡ್ತಾನೆ. ಆಗ ಅಡ್ಡ ಬಂದು ಹೀರೋಯಿನ್ ನ ಕಾಪಾಡ್ತಾನೆ ಜಸ್ಟಿನ್. ಅದರಿಂದ ಜಸ್ಟಿನ್ ನ ತೋಳ್ಗೆ ಗಾಯ ಆಗುತ್ತೆ. ಮತ್ತೆ ಹೀರೋಯಿನ್ ಮತ್ತು ರಿಚರ್ಡ್ಗೆ ದೊಡ್ಡ ಜಗಳ ಆಗುತ್ತೆ. ಒಂದು ಸಮಯದಲ್ಲಿ ಹೀರೋಯಿನ್ ನ ಕತ್ತನ್ನು ಇಸ್ಕಿ ಸಾಯಿಸಕ್ಕೆ ಫುಲ್ ಟ್ರೈ ಮಾಡ್ತಾನೆ ರಿಚರ್ಡ್. ಬಟ್ ಆಗ ಒಂದೇ ಸಾರಿ ಬಲವಾಗಿ ಅವನನ್ನ ಒದೆಯುವ ಮೂಲಕ ಹೀರೋಯಿನ್ ಬಚಾವಾಗ್ತಾಳೆ. ಆ ಒಡೆತದಿಂದ ರಿಚರ್ಡ್ ಬೆಟ್ಟದ ಮೇಲಿಂದ ಬಿದ್ದು ಸಾಯ್ತಾನೆ. ಅಷ್ಟರಲ್ಲಿ ಲೋಕಲ್ ಪೊಲೀಸ್ ಮತ್ತೆ ನಮ್ಮ ಹೀರೋಯಿನ್ ನ ಪಾರ್ಟ್ನರ್ ಅಲ್ಲಿಗೆ ಬರ್ತಾರೆ. ಜಸ್ಟಿನ್ಗೆ ಫಸ್ಟ್ ಏಡ್ ಕೂಡ ಮಾಡ್ತಾರೆ. ಆವಾಗ ಹೀರೋಯಿನ್ ಒಂದು ಮಿರರ್ ಅಲ್ಲಿ ನೋಡ್ಕೊತಾ ಇರ್ತಾರೆ. ಅವರ ಕತ್ತನ್ನು ರಿಚರ್ಡ್ ಬಲವಾಗಿ ಅಮುಕಿದ್ರಿಂದ ಅವರ ಕತ್ತಿನಲ್ಲಿ ರಿಚರ್ಡ್ ನ ಉಂಗುರದ ಮಾರ್ಕ್ ಎದ್ದು ಕಾಣ್ತಾ ಇರ್ತದೆ. ಇದನ್ನು ನೋಡಿ ನಮ್ಮ ಹೀರೋಯಿನ್ಗೆ ಒಂದು ಫ್ಲಾಶ್ ಆಗುತ್ತೆ. ಸತ್ತ ಹುಡುಗಿಯ ಬಾಡಿ ಅಲ್ಲಿ ಯಾವುದೇ ಮಾರ್ಕ್ ಇರಲ್ಲ, ಉಂಗುರದ ಮಾರ್ಕ್ ಕೂಡ ಇರೋಲ್ಲ. ಸೊ ಆ ಹುಡುಗಿ ಕೂಡ ಕತ್ತು ಹಿಸ್ಕಿ ಸಾಯಿಸಿರ್ತಾರೆ. ಬಟ್ ಅದರಲ್ಲಿ ರಿಚರ್ಡ್ ನ ಕೈವಾಡ ಇಲ್ಲ ಅಂತ ಹೀರೋಯಿನ್ಗೆ ಇವಾಗ ಫ್ಲಾಶ್ ಆಗುತ್ತೆ. ಸೊ ಇದು ರಿಚರ್ಡ್ ನ ಕೆಲಸ ಅಲ್ಲ, ಜಸ್ಟಿನ್ ನ ಕೆಲಸ ಅಂತ ತಿಳ್ಕೊಂತಾಳೆ. ನೆಕ್ಸ್ಟ್ ಅಲ್ಲಿದ್ದ ಪಾರ್ಟ್ನರ್ ಗೆ ಹೇಳ್ತಾಳೆ, ನನ್ನ ಕಿವಿಯಲ್ಲಿ ಏನಾದ್ರೂ ಸೈಲೆಂಟ್ ಆಗಿ ಹೇಳು ಅಂತ. ಅದಕ್ಕೆ ಪಾರ್ಟ್ನರ್ ಕಿವಿ ಹತ್ರ ಬಂದು ಗುಸ್ಗುಸ ಅಂತಾನೆ. ಹೌದಾ, ಸಿಕ್ತಾ ಅಂತಾಳೆ. ಹೌದು ಅಂತಾನೆ. ಸರಿ ಅಂತ ಜಸ್ಟಿನ್ ಹತ್ರ ಬರ್ತಾಳೆ ಹೀರೋಯಿನ್. ಜಸ್ಟಿನ್ ಕೇಳ್ತಾನೆ, ಏನ್ ಸಿಕ್ತು ಮೇಡಮ್ ಅಂತ. ಅವ್ರು ಏನ್ ಹೇಳಿದ್ರು ಅಂತ. ಅದಕ್ಕೆ ಹೀರೋಯಿನ್ ಹೇಳ್ತಾಳೆ, ರಿಚರ್ಡ್ ನ ಬೇಸ್ಮೆಂಟ್ ನ ರೂಮ್ ನಲ್ಲಿ ಒಂದು ಕ್ಯಾಮ್ರಾ ಫಿಕ್ಸ್ ಇದೆ, ಅದರಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ, ಅದನ್ನ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾಳೆ. ಇದನ್ ಕೇಳಿದ ಜಸ್ಟಿನ್ಗೆ ಶಾಕ್ ಆಗುತ್ತೆ. ಮೇಡಮ್, ನನ್ನನ್ನು ದಯವಿಟ್ಟು ಕಾಪಾಡಿ ಅಂತಾನೆ. ಅದಕ್ಕೆ ಅವಳು ಏಕೆ, ಏನಾಯ್ತು ಅಂತ. ಆಗ ನಡೆದ ಎಲ್ಲಾ ವಿಷಯನೂ ಹೇಳ್ತಾಳೆ. ಅವಳನ್ನ ಸಾಯಿಸಿದ್ದು ನಾನು, ರಿಚರ್ಡ್ ನನ್ನ ಕೈಯಲ್ಲಿ ಸಾಯಿಸು ಅಂತ ಹೇಳ್ದ, ಸೊ ನಾನೇ ಸಾಯಿಸಿದೆ ಅಂತ ಹೇಳ್ತಾನೆ. ನನಗೆ ಹೆಲ್ಪ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊಂತಾನೆ. ಅಷ್ಟರಲ್ಲಿ ಪಾರ್ಟ್ನರ್ ಬಂದು ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಕೊನೆಗೆ ನಮ್ಮ ಹೀರೋಯಿನ್ ಒಂದು ನಿಟ್ಟುಸಿರು ಬಿಡ್ತಾರೆ. ಅಲ್ಲಿಗೆ ಫಿಲ್ಮ್ ಎಂಡ್ ಆಗುತ್ತೆ. ಸೊ ಹೇಗಿದೆ ಗೈಸ್, ನಾನು ಈ ಸ್ಟೋರಿನ ಹೇಳಕ್ಕೆ ಬಹಳ ಕಷ್ಟಪಟ್ಟಿದ್ದೆ, ಬಿಕಾಸ್ ತುಂಬಾ ಗ್ಯಾಪ್ ಆಗಿದೆ. ಈ ಮರ್ಡರ್ ಮಿಸ್ಟ್ರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನಿಮ್ಗೆ ಹೇಳಿದೀನಿ ಅಂತ ಅನ್ಕೊಂಡಿದ್ದೀನಿ. ಇದೆಲ್ಲ ನೋಡಿದ್ರೆ ನನಗೊಂದು ಅನ್ಸುತ್ತೆ, ನಮ್ಮಲ್ಲಿ ಒಂದು ಗಾದೆ ಇದೆ, ಸುಮ್ನೆ ಇರ್ದಿರೋನು ಇರುವೆನ ತಗೊಂಡು ಎಲ್ಗೋ ಬಿಟ್ಕೊಂಡಂತೆ. ಆಗಾಯ್ತು ಇವ್ರ ಪರಿಸ್ಥಿತಿ. ಸುಮ್ನೆ ಸ್ಕೂಲ್ಗೆ ಹೋದ್ವಾ, ಓದಿದ್ವಾ, ಇನ್ನು ಭವಿಷ್ಯ ಎಷ್ಟಿದೆ ಅಂತ ನೋಡಿದ್ವಾ ಅನ್ನೋದ್ ಬಿಟ್ಟು ಮರ್ಡರ್ ಅಂತೆ, ಎವಿಡೆನ್ಸ್ ಅಂತೆ ಅಂತ ಹೋಗಿ ಅವರ ಲೈಫ್ ನ ಹಾಳು ಮಾಡ್ಕೊಂಡ್ರು. ಹಾಗೆ ಆ ಹುಡುಗಿಯ ಬಾಳನ್ನು ಹಾಳು ಮಾಡಿದ್ರು. ಯಾರಾದ್ರೂ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ಯಾನ್ಸ್, ಬಿಕಾಸ್ ಇದನ್ನ ನಿಮ್ಮ ಮುಂದೆ ತರಲು ತುಂಬಾ ಕಷ್ಟಪಡ್ತೀವಿ. ಆದ್ರಿಂದ ನೀವು ಇದಕ್ಕೆ ಬೆಲೆ ಕೊಡ್ಲೇಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಒನ್ಸ್ ಅಗೇನ್ ಬಾಯ್ ಫ್ರೆಂಡ್ಸ್.